ಯೋಗ ಸೂತ್ರದಲ್ಲಿ 4 ಅಧ್ಯಾಯಗಳು. ಈ 4 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ, ಮೊದಲನೇ ಪಾದ. ಇದರಲ್ಲಿ ಮೊದಲನೇ ಸೂತ್ರವೇ ಅಥ ಯೋಗಾನುಶಾಸನಂ. ಇದು ಸಮಾಧಿಪಾದ ಅಂತನ್ನೋದರಲ್ಲಿ ಮೊದಲನೇ ಸೂತ್ರ. ಇದು ಇವಾಗ ಯೋಗ ಸೂತ್ರದಲ್ಲಿ 4 ಪಾದಗಳು. ಚತುಷ್ಪಾದ ಯೋಗ, ಯೋಗದಲ್ಲಿ 4 ಭಾಗಗಳು. ಸಮಾಧಿಪಾದ ಅಂತ ಅದರಲ್ಲಿ 51 ಸೂತ್ರಗಳಿದೆ. ಸಾಧನಪಾದ ಅಂಥೇಳಿ 55 ಸೂತ್ರಗಳಿದೆ. ಆಮೇಲೆ ವಿಭೂತಿಪಾದ ಅಂತನ್ನೋದ್ರಲ್ಲಿ 54. ಕಡೆಯದು ಕೈವಲ್ಯಪಾದ ಅಂತನ್ನೋದ್ರಲ್ಲಿ 34 ಸೂತ್ರಗಳು. ಈ ಮೊದಲನೇ ಪಾದದಲ್ಲಿ ಈ ಸಮಾಧಿಪಾದ ಅಂತನ್ನೋದ್ರಲ್ಲಿ ಏಕಾಗ್ರತೆಯನ್ನು ಸಾಧಿಸಿಕೊಳ್ಳೋದು ಹೇಗೆ, ಅದಕ್ಕೆ ಬೇಕಾದಂಥ ಪರಿಕರಗಳೇನು, ಸಮಾಧಿ ಅಂತನ್ನೋ ಮಾತಿಗೆ ಸಮ್ಯಕ್ ಆಧೀಯತೆ ಮನಃ ಅಸ್ಮಿನ್ ಅಥವಾ ಅನೇನ ಇದು ಸಮಾಧಿ. ಸಮಾಧಿ ಅಂತನ್ನೋ ಮಾತಿಗೆ ಯಾವುದರಿಂದ ಅಥವಾ ಯಾವುದರಲ್ಲಿ ನಾವು ಮನಸ್ಸನ್ನು ಒಂದು ನೆಲೆಯಾಗಿ ನಿಲ್ಲಿಸಬಹುದೋ, ಸಮ್ಯಕ್ ಆಧೀಯತೆ ಮನಃ ಯಸ್ಮಿನ್ ಅಂದರೆ ಯಾವುದರಲ್ಲಿ, ಅನೇನ ಅಂದರೆ ಯಾವುದರಿಂದ. ಅಂದರೆ ಇದರಲ್ಲಿ ಸಮಾಧಿಯ ಗುರಿಯನ್ನೂ ಹೇಳುತ್ತೆ, ಸಮಾಧಿಯ ಮಾರ್ಗವನ್ನು ಹೇಳುತ್ತೆ, ಪರಿಕರಗಳನ್ನು ಹೇಳುತ್ತೆ. ಇದು ಸಮಾಧಿಪಾದ ಅಂತ. ಇದಕ್ಕೆ ಬೇಕಾಗೋ ಸಾಧನೆಗಳನ್ನೇ ಬಹಿರಂಗ ಸಾಧನೆಗಳು, ಅಂತರಂಗ ಸಾಧನೆಗಳು, ಇದನ್ನೆಲ್ಲ ಸಾಧನ ಪಾದದಲ್ಲಿ ಹೇಳ್ತಾರೆ. ಈ ಯೋಗದಲ್ಲಿ ಬರತಕ್ಕಂತಹ ಕೆಲವು ಪವರ್ಸ್ ಅಂತ ಏನಂತಾರೆ, ಶಕ್ತಿಗಳು, ಇದನ್ನೆಲ್ಲ ವಿಭೂತಿ ಪಾದದಲ್ಲಿ ಹೇಳ್ತಾರೆ. ಕಡೆಯದಾದ ಕೈವಲ್ಯ ಪಾದದಲ್ಲಿ ಈ ಯೋಗದ ಬಗ್ಗೆ ಇರತಕ್ಕಂಥ ಆಕ್ಷೇಪಗಳೇನು, ಯೋಗ ಸಾಧ್ಯ ಇಲ್ಲ ಅಂತ ಹೇಳೋದು ಕೆಲವರು, ಇಂಥ ಚರ್ಚೆಗಳನ್ನೆಲ್ಲ ಕೈವಲ್ಯ ಪಾದದಲ್ಲಿ ಮಾಡ್ತಾರೆ. ಆದರೆ ಸಾಮಾನ್ಯವಾದ ಎಣಿಕೆ ಏನು ಅಂದರೆ, ಈ ಮೊದಲನೇ ಪಾದ ಒಂದೇ ಯೋಗ ಸೂತ್ರದಲ್ಲಿ ಮುಖ್ಯವಾದ ಭಾಗ. ಇದರಲ್ಲೇನೆ ಇವಾಗ 1ನೇ ಸೂತ್ರದಿಂದ 11ನೇ ಸೂತ್ರದವರೆಗೆ ಇದು ಸಮಾಧಿಪಾದದಲ್ಲಿರೋ ಎಲ್ಲ ಪ್ರಮೇಯಗಳು ಇದರಲ್ಲಿ ಬರುತ್ತೆ. ಇದನ್ನೇ ಮುಂದೆ ವಿಸ್ತಾರ ಮಾಡಿ ಸಮಾಧಿಪಾದ ಅಂಥೇಳಿ ಬೇರೆಯ ಒಂದು ಪಾದವನ್ನೇ ಮಾಡಿದ್ರು. ಅನಂತರದಲ್ಲಿ 12ನೇ ಸೂತ್ರದಿಂದ 40ನೇ ಸೂತ್ರದವರೆಗೆ ಸಾಧನ ಪಾದದಲ್ಲಿರೋ ವಿಷಯ ಎಲ್ಲ ಬರುತ್ತೆ. ಆಮೇಲೆ 41ರಿಂದ 46ರವರೆಗೆ ವಿಭೂತಿ ಪಾದದಲ್ಲಿರೋ ವಿಷಯಗಳು ಬರುತ್ತೆ. ಆಮೇಲೆ 47ರಿಂದ 51ರವರೆಗೆ ಕೈವಲ್ಯ ಪಾದದ್ದು ಬರುತ್ತೆ. ಅಂದರೆ ಈ ಒಂದೇ ಅಧ್ಯಾಯದಲ್ಲಿ, ಈ ಒಂದೇ ಪಾದದಲ್ಲಿ 1ರಿಂದ 51 ಸೂತ್ರಗಳಿದೆಯಲ್ಲ, ಈ ಸೂತ್ರಗಳನ್ನು 4 ವಿಭಾಗ ಮಾಡಿ ಮುಂದೆ 4 ಪಾದಗಳು ಮಾಡಿದರು ಅಂತ ಒಂದು ಎಣಿಕೆ ಇದೆ. ಇದರಲ್ಲಿ ಮೊದಲನೇ ಸೂತ್ರ ಅಥ ಯೋಗಾನುಶಾಸನಂ. ಇದರ ಸರಳವಾದ ಅರ್ಥ, ಇನ್ನು ಮುಂದೆ ಯೋಗದ ಅನುಶಾಸನವನ್ನು ಹೇಳ್ತೀವಿ. ಅಥ ಯೋಗಾನುಶಾಸನಂ ಉಚ್ಯತೆ ಅಂತ ನಾವು ಸೇರಿಸ್ಕೊಳ್ಬೋದು. ಸೂತ್ರದಲ್ಲಿ ಇಲ್ಲ, ಯಾಕಂದ್ರೆ ಸೂತ್ರದಲ್ಲಿ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಂತಿರೋದ್ರಿಂದ ಇದನ್ನು ಸೇರಿಸಿಕೊಳ್ಳಬೇಕಾದದ್ದು ಸೂತ್ರದಲ್ಲಿ ಇರಬೇಕಾಗಿಲ್ಲ. ಅದು ಸೂತ್ರ ಅಥ ಯೋಗಾನುಶಾಸನಂ ಅಂತ ಮಾತ್ರ ಇದೆ. ನೀವು ಬೇಕಾದ್ರೆ ಆರಭ್ಯತೆ ಉಚ್ಯತೆ ಅಂತ ನೀವು ಸೇರಿಸ್ಕೊಳ್ಬಹುದು. ಅಥ ಅಂತನ್ನೋ ಮಾತಿಗೆ ಅನಂತರದಲ್ಲಿ ಅಂತ ಅರ್ಥ ಆಗಬಹುದು. ಆನಂತರ್ಯ ಅಂತನೋ ಅರ್ಥ. ಆನಂತರ್ಯ ಅನಂತರ, ಅಥ ಅಂದರೆ ಆಮೇಲೆ. ಆಮೇಲೆ ಅಂತ ಬಂದರೆ ಯಾವುದಾದ ಮೇಲೆ ಅಂತ ಒಂದು ಹೇಳಲೇಬೇಕು. ಈಗ ಅಥ ಬ್ರಹ್ಮ ಜಿಜ್ಞಾಸ ಅಂತಂದರೆ ಅಥ ಯಾವುದಾದ ಮೇಲೆ ಬ್ರಹ್ಮ ಜಿಜ್ಞಾಸ. ಇಲ್ಲಿ ಆನಂತರ್ಯಾರ್ಥ ಅಂತಿರುವಾಗ ಸಾಂಖ್ಯ ಪ್ರವಚನ ಆದ ಮೇಲೆ ಯೋಗ ಸೂತ್ರ ಶುರುವಾಗುತ್ತೆ. ಯಾಕಂದರೆ ಸಾಂಖ್ಯ ಯೋಗ ಎರಡೂ ದ್ವಂದ್ವ ದರ್ಶನ ಅಂತ ಕರೀತಾರೆ.
ಒಂದೇ ದರ್ಶನದ ಎರಡು ಮುಖಗಳು. ಈ ಸಾಂಖ್ಯವನ್ನು ಥಿಯರಿ, ಯೋಗವನ್ನು ಪ್ರಾಕ್ಟೀಸ್ ಅಂತ ಕರೆಯೋದುಂಟು. ಇಲ್ಲಿ ಸಾಂಖ್ಯ ಸಿದ್ಧಾಂತವನ್ನೇ ಅವಲಂಬಿಸಿ ಯೋಗವನ್ನು ಹೇಳಿರೋದ್ರಿಂದ ಸಾಂಖ್ಯದ ಬಗ್ಗೆ ತತ್ವವನ್ನು, ಸಿದ್ಧಾಂತವನ್ನು, ಪುರುಷ ಪ್ರಕೃತಿ ಇವುಗಳ ಸಂಯೋಗ ಹೇಗೆ, ವಿಯೋಗ ಮಾಡತಕ್ಕದ್ದು ಹೇಗೆ, ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಯೋಗ ಅನುಶಾಸನಂ, ಯೋಗವನ್ನು ನಾವು ತಿಳ್ಕೊಳ್ಬೇಕು. ಸಾಂಖ್ಯದಲ್ಲಿ ಏನು ಹೇಳ್ತಾರೆ, ಪುರುಷ ಅಂತಲೇ ಒಂದು ತತ್ವ, ಅದು ಅವ್ಯಕ್ತವಾಗಿರತಕ್ಕದ್ದು. ಪ್ರಕೃತಿ ಅಂತನೋದು ಎಲ್ಲವೂ ಕೂಡ ಜಗತ್ತಿನಲ್ಲಿರೋ ದೇಹ, ಇಂದ್ರಿಯಗಳು, ಮನಸ್ಸು, ಹೊರಗಡೆ ಇರೋ ಪದಾರ್ಥಗಳು, ಸೂರ್ಯ, ಚಂದ್ರ ಎಲ್ಲವೂ ಪ್ರಕೃತಿ ಸೇರಿದ್ದು. ಈ ಆತ್ಮ ಅಥವಾ ಒಂದು ಚಿತ್ತು ಅಂತ ಏನು ಹೇಳ್ತಾರೆ, ಇದು ಪುರುಷ. ನಾವು ಸಾಮಾನ್ಯವಾಗಿ ಪುರುಷ ಪ್ರಕೃತಿ ಎರಡನ್ನೂ ಕೂಡ ನಾವು ಸೇರಿಸಿಕೊಂಡು ವ್ಯವಹಾರ ಮಾಡ್ತಿರೋದ್ರಿಂದ ಪ್ರಕೃತಿಗೆ ಬರೋ ದುಃಖ ಎಲ್ಲ ಪುರುಷನಿಗೆ ಅನುಭವಕ್ಕೆ ಬರುತ್ತೆ. ನಾನು ಸುಖಿ, ನಾನು ದುಃಖಿ ಅಂತ ಅಂದುಕೊಳ್ತಾ ಇದ್ದೀನಿ. ಇದು ಯಾತಕ್ಕೆ ಅಂದರೆ ಪ್ರಕೃತಿ ಪುರುಷ ಸಂಯೋಗ ಕಾರಣ. ಈ ಸಂಯೋಗವೇ ಕಾರಣವಾಗಿರೋದ್ರಿಂದ ದುಃಖ ಅಂತ ಬರುತ್ತೆ, ತ್ರಾಸ ಅಂತ ಆಗುತ್ತೆ. ಮನುಷ್ಯನಿಗೆ ಇದು ಹೋಗಬೇಕಾದ್ರೆ ತಾಪತ್ರಯ ಅಂತ ಬರೋದು ಅದರಿಂದಲೇ. ಈ ತಾಪತ್ರಯಾಭಿಘಾತ ಜಿಜ್ಞಾಸ ತದಪಘಾತಕ್ಕೆ ಸೇತವು ಅಂತ ಸಾಂಖ್ಯ ಸೂತ್ರದಲ್ಲಿ ಮೊದಲನೇದು ಈ ತಾಪತ್ರಯಗಳು ಮನುಷ್ಯನಿಗೆ ಬರುತ್ತೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಮೂರು ವಿಧವಾದ ತೊಂದರೆಗಳು ಬರುತ್ತೆ. ಇದನ್ನು ನೀಗಿಸಿಕೊಳ್ಳೋದಕ್ಕಾಗಿ ಸಾಂಖ್ಯ ಸೂತ್ರ ಹೊರಟಿದೆ ಅಂತ ಸಾಂಖ್ಯ ಸೂತ್ರದ ಮೊದಲಲ್ಲೇ ಇದೆ. ಈ ಪ್ರಕೃತಿ ಪುರುಷ ಇವುಗಳ ಸ್ವರೂಪ ಏನು, ಇವುಗಳ ಸಂಯೋಗ ಹೇಗಾಯಿತು ಅಂತನ್ನೋದನ್ನೆಲ್ಲ ಸಾಂಖ್ಯದಲ್ಲಿ ಹೇಳುತ್ತೆ. ಆದರೆ ಈ ಸಂಯೋಗವನ್ನು ವಿಯೋಗ ಮಾಡೋದು ಹೇಗೆ, ಸಂಯೋಗವನ್ನು ಬಿಡಿಸೋದು ಹೇಗೆ, ಪ್ರಕೃತಿ ಪುರುಷರ ವಿವೇಕವೇ ಕೈವಲ್ಯ ಅಂತ ಸಾಂಖ್ಯ ಸೂತ್ರದಲ್ಲಿ ಹೇಳುತ್ತೆ. ಅಲ್ಲಿ ಸಂಯೋಗದ ವಿಚಾರ ಎಲ್ಲ ಹೇಳಿದ್ರು ಅಲ್ಲಿ. ಆದರೆ ವಿಯೋಗ ಆಗೋದು ಹೇಗೆ, ವಿಯೋಗ ಅಂದರೆ ಸೆಪರೇಷನ್. ಆ ವಿಯೋಗವನ್ನು ಇಲ್ಲಿ ಹೇಳ್ತಾ ಇರೋದ್ರಿಂದ ಯೋಗ ಶಬ್ದೇನ ವಿಯೋಗ ಏವ ಉಚ್ಯತೆ ಪುಂ ಪ್ರಕೃತ್ಯೋಹೋ ಅಂತ ಭೋಜ ತನ್ನ ರಾಜಮಾರ್ತಾಂಡದಲ್ಲಿ ಈ ಯೋಗ ಅಂತನ್ನೋ ಶಬ್ದಕ್ಕೆ ವಾಸ್ತವವಾಗಿ ವಿಯೋಗ ಅಂತಲೇ ಅರ್ಥ, ಬಿಡಿಸೋದು ಅಂತ. ಯಾವುದನ್ನು ಬಿಡಿಸುತ್ತೆ ಅಂದರೆ ಪುಂ ಪ್ರಕೃತ್ಯೋಹೋ, ಪುರುಷ ಪ್ರಕೃತಿಗಳು ಒಂದಾಗಿರೋದನ್ನು ಎರಡು ಮಾಡೋದು. ಇದು ಅಂದರೆ ಎರಡು ಮಾಡಿದಾಗ ಪುರುಷ ಪ್ರಕೃತಿಯ ಸಂಬಂಧ ಇಲ್ಲದೇ ಇರತಕ್ಕಂಥದ್ದೇ ಕೈವಲ್ಯ. ಕೈವಲ್ಯ ಅಂದರೆ ಒಂದಾಗಿರೋದು, ಬೇರೆ ಜೊತೆ ಸೇರದೇ ಇರೋದು ಅಂತ ಅರ್ಥ. ಆದ್ದರಿಂದ ಕೈವಲ್ಯ ಅಂತನ್ನೋದೇ ಯೋಗದಲ್ಲಿ ಮುಖ್ಯವಾಗಿ ಬರತಕ್ಕಂಥ ವಿಚಾರ. ಇದಕ್ಕೆ ಯೋಗ ಅಂತಂದರೆ ವಿಯೋಗ ಅಂತ ಅರ್ಥ ಮಾಡಿದರೆ, ಅಥ ಅನಂತರ ಅಂದರೆ ಏನು, ಸಾಂಖ್ಯಯೋಗದಲ್ಲಿ ಸಂಯೋಗವನ್ನು ತಿಳ್ಕೊಂಡ ಮೇಲೆ ಯೋಗದಿಂದ ವಿಯೋಗ ಹೇಗಾಗುತ್ತೆ ಅಂತ ತಿಳ್ಕೊಳ್ಳಬೇಕು. ಆ ಸಂಯೋಗ ಗೊತ್ತಿರದಿದ್ದರೆ ವಿಯೋಗ ಅಂತನೋ ಸಾಧ್ಯ ಇಲ್ಲ ಅಂತನ್ನೋ ಅರ್ಥದಲ್ಲಿ ಆನಂತರ್ಯ, ಆಮೇಲೆ ಅನಂತರದಲ್ಲಿ ಅಂತ ಅರ್ಥ ಇದೆ. ಈ ಅಥ ಅಂತನ್ನೋ ಮಾತಿಗೆ ಈಗ ಅನಂತರ್ಯ ಅಂತನ್ನೋ ಅರ್ಥ ಬೇಕಾಗಿಲ್ಲ, ಅಧಿಕಾರ ಅರ್ಥ ಅಂತಿದೆ. ಅಧಿಕಾರ ಅಂದರೆ ಒಂದು ಪ್ರಕರಣ, ಅದು ಪ್ರಕರಣ ಆರಂಭವಾಗುತ್ತೆ ಅಂತ ಅನ್ನೋದಕ್ಕೆ ಅಥ. ನಾವು ದೆನ್ ಅಂತ ಇಂಗ್ಲೀಷಲ್ಲಿ ಅಂದರೆ ಹಿಂದೇನೋ ಇರಬೇಕು ಅಂತ ಏನಿಲ್ಲ, ಈಗ ಶುರು ಮಾಡೋಣ ಅದನ್ನು ಅಂದರೆ ಆರಂಭಾರ್ಥ. ಇದನ್ನು ಅಧಿಕಾರಾರ್ಥ ಅಂತ ಕರೀತಾರೆ. ಆದ್ದರಿಂದ ಇಲ್ಲಿ ಸಾಂಖ್ಯವನ್ನು ಓದಿದ ಮೇಲೆ ಯೋಗವನ್ನು ಓದಬೇಕು ಅಂತ ಏನು ನಿಯಮ ಇಲ್ಲ. ಇದು ಯೋಗದ ಪ್ರಕ್ರಿಯೆಗಳೇ ಬೇರೆ. ಎಷ್ಟು ಸಾಂಖ್ಯ ಬೇಕಾಗುತ್ತೋ ಅದು ಇದರಲ್ಲೇ ಬರುತ್ತೆ. ನೀವು ಸಾಂಖ್ಯಶಾಸ್ತ್ರವನ್ನು ಪ್ರತ್ಯೇಕವಾಗಿ ಓದಿಕೊಂಡೇ ಇಲ್ಲಿ ಬರಬೇಕು ಅಂತ ಏನು ನಿಯಮ ಇಲ್ಲ ಅಂಥೇಳಿ ಇದಕ್ಕೆ ಆರಂಭಾರ್ಥ, ಅಧಿಕಾರಾರ್ಥ ಅಂತ ಕೇಳೋದಿದೆ ಅಂತ ಹೇಳೋದು ಒಂದು ದಾರಿ. ಇನ್ನೊಂದು ಮೂರನೇ ಅರ್ಥ ಅಥ ಅಂತನ್ನೋದು ಇದು ಆರಂಭವೂ ಅಲ್ಲ ಮತ್ತೆ ಆನಂತರ್ಯವೂ ಅಲ್ಲ, ಇದು ಮಂಗಳಾರ್ಥವಾಗಿ ಹೇಳುತ್ತೆ. ಮಂಗಳಾರ್ಥವಾಗಿ ಅಥ ಶಬ್ದ, ಓಂ ಶಬ್ದ ಮಂಗಳಾರ್ಥಿಣವು ಅಂತ ಒಂದು ಪದ ಇದೆ. ಓಂ ಅಂತನ್ನೋದಾಗಲಿ ಅಥ ಅಂತನ್ನೋದಾಗಲಿ ಮಂಗಳವಾಚಿಯಾದ ಶಬ್ದಗಳು. ಆದ್ದರಿಂದ ಈ ಅಥ ಅಂತನ್ನೋದಕ್ಕೆ ಇನ್ನೇನು ಅರ್ಥ ನಿಮಗೆ ಹೇಳಬೇಕಾಗಿಲ್ಲ. ಆ ಅಂತನ್ನೋ ಮಾತಿಗೆ
ಅಕಾರೋ ವಿಷ್ಣು ಉಚ್ಯತೆ. ಅಕಾರ ವಿಷ್ಣು ಅಂಥೇಳಿ ಆದ್ದರಿಂದ ಗ್ರಂಥ ಆರಂಭವಾಗಬೇಕಾದ್ರೆ ಆದಿಮಂಗಳ ಮಂಗಳದಿಂದ ಆರಂಭವಾಗಬೇಕು. ಆದ್ದರಿಂದ ಅಥ ಅಂತ ಹೇಳಿದ್ದಾರೆ. ಇದಕ್ಕೆ ಇನ್ನೇನು ಆನಂತರ್ಯ ಅಂತಲಾಗಲಿ ಅಥವಾ ಆರಂಭ ಅಂತಲಾಗಲಿ ಎರಡೂ ಅರ್ಥಗಳನ್ನು ನೀವು ಹೇಳಬೇಕಾಗಿಲ್ಲ, ಮಂಗಳ ಅರ್ಥವಾಗಿ ಅಥ ಅಂತ ಹೇಳಿದ್ದಾರೆ ಅಂತನ್ನೋದು ಅಥ ಶಬ್ದಕ್ಕೆ ಹೀಗೆ ಹೇಳಿ ಅನಂತರದಲ್ಲಿ ಯೋಗ ಅನುಶಾಸನ, ಯೋಗಸ್ಯ ಅನುಶಾಸನಂ, ಯೋಗಾನುಶಾಸನಂ ಅಂತ ಸಮಾಸ. ಯೋಗದ ಅನುಶಾಸನ. ಇವಾಗ ಯೋಗ ಅಂತನ್ನೋ ಮಾತಿಗೆ ಅನೇಕ ಅರ್ಥಗಳನ್ನು ನಿಘಂಟುಗಳಲ್ಲಿ ಹೇಳಿದ್ದಾರೆ. ಯೋಗ ಅಂತನ್ನೋ ಮಾತಿಗೆ ವಿಶೇಷವಾದ 30-40 ಅರ್ಥಗಳನ್ನು ಹೇಳಿದ್ದಾರೆ. ಇಲ್ಲಿ ಪ್ರಕೃತವಾದದ್ದು 2 ಅರ್ಥಗಳು. ಪಾಣಿನಿಗಳು ತಮ್ಮ ಅಷ್ಟಾಧ್ಯಾಯಿಯಲ್ಲಿ 2 ನಿಷ್ಪತ್ತಿಗಳನ್ನು ಇದಕ್ಕೆ ಕಾಣಿಸಿದ್ದಾರೆ. ನಿಷ್ಪತ್ತಿ ಅಂದರೆ ಡೆರೈವೇಶನ್. ಯುಜ್ ಅಂತನ್ನೋದು ಒಂದು ಧಾತು. ಯುಜ್ ಸಮಾಧೌ. ಯುಜ್ ಅಂತನ್ನೋ ಮಾತಿಗೆ ಸಮಾಧಿ, ಒಟ್ಟಿಗೆ ಕೂಡಿಕೊಳ್ಳೋದು ಅಂತಲೇ ಅರ್ಥ. ಏಕಾಗ್ರತೆ ಅಂತ ಅರ್ಥ ಅಂತ ಒಂದು. ಇನ್ನೊಂದು ಯುಜಿರ್ ಯೋಗೇ ಅಂದ್ರೆ 2ನೇ ನಿಷ್ಪತ್ತಿ. ಅಲ್ಲಿ ಯುಜಿ ಧಾತು. ಯುಜಿರ್ ಯೋಗೇ ಅಂದ್ರೆ ಯುಜಿ ಅಂತನ್ನೋ ಧಾತು ಏನರ್ಥ? 2 ಒಂದು ಕೂಡಿಸೋದು, ಯೂನಿಯನ್, ಕಂಜಂಕ್ಷನ್ ಅಂತನೂ ಅರ್ಥ, ಇಂಟಿಗ್ರೇಷನ್ ಅಂತನೂ ಅರ್ಥ. ಇದರಲ್ಲಿ ಈ ಯುಜಿರ್ ಯೋಗೇ ಅಂತನ್ನೋ ಧಾತುವಿನ ನಿಷ್ಪತ್ತಿಯನ್ನು ನಾವು ಅಂಗೀಕಾರ ಮಾಡೋ ಹಾಗಿಲ್ಲ. ಯಾಕೆಂದರೆ ಯೋಗದಲ್ಲಿ ಇಲ್ಲಿ ಪುರುಷ ಪ್ರಕೃತಿ 2 ತತ್ವಗಳಿರೋದು. ಈ ಪುರುಷ ಪ್ರಕೃತಿ ಸೇರಿಕೊಳ್ಳೋದು ಯೋಗ ಅಂತಂದ್ರೆ ಅದು ಯೋಗ ನಮಗೆ ಬೇಡೇ ಇರೋ ಯೋಗ, ತಾಪತ್ರಯಕ್ಕೆ ಕಾರಣವಾಗತಕ್ಕಂಥ ಯೋಗ ಅದು. ಆದ್ದರಿಂದ ಇಲ್ಲಿ ಯೋಗಾನುಶಾಸನ ಅಂತ ಅನುಶಾಸನ ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಇವಾಗಲೇ ಇರೋದನ್ನು ಅನುಶಾಸನ ಮಾಡೋದೇನೋ? ನಾವು ಹೊರಟಿರೋದು ಪ್ರಕೃತಿ ಪುರುಷ ಎರಡೂ ಕೂಡಿಕೊಂಡಿದೆ ನಮ್ಮಲ್ಲಿ. ಆದ್ದರಿಂದ ಈ ಕೂಡಿಕೊಳ್ಳೋದನ್ನು ಹೇಳ್ತೀನಿ ಅಂತಂದ್ರೆ ಅರ್ಥವಾಗೋಲ್ಲ. ಆದ್ದರಿಂದ ಯುಜಿರ್ ಯೋಗೇ ಅಂತನ್ನೋ ಧಾತು ನಿಷ್ಪತ್ತಿ ಇಲ್ಲಿ ಸರಿ ಹೋಗೋಲ್ಲ. ಮತ್ತು ಮುಂದೆ ಹೇಳೋ ವಿಚಾರ ಎಲ್ಲ ಸಮಾಧಿ ಪಾದದಲ್ಲಿ ಆಗಲಿ ಸಾಧನ ಪಾದದಲ್ಲಿ ಆಗಲಿ ಹೇಳೋದೆಲ್ಲ ಈ ಮನಸ್ಸಿನ ಒಂದು ಏಕಾಗ್ರತೆಯನ್ನು ಕುರಿತು ಹೇಳ್ತಾ ಇರೋದ್ರಿಂದ ಸಮಾಧಿ ಅಂತನ್ನೋದೇ ಇಲ್ಲಿ ಅರ್ಥವನ್ನು ತಗೊಳ್ಬೇಕು ನಾವು. ಯುಜ್ ಸಮಾಧೌ ಅಂತನ್ನೋ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಮತ್ತೆ ಈ ಯುಜ್ ಅಂತನ್ನೋ ಮಾತನ್ನ ಸಮಾಧಿ, ಸಮಾಧಾನ ಅಂತನ್ನೋ ಅರ್ಥದಲ್ಲಿ ಮನಸ್ಸನ್ನ ಅಥವಾ ಚಿತ್ತವನ್ನ ಚೆನ್ನಾಗಿ ಒಂದು ಕಡೆ ನೆಲೆಯಾಗಿ ನಿಲ್ಲಿಸೋದು ಸಮಾಧಿ. ಇಲ್ಲಿ ಸಮಾಧಿ ಅಂತನೋ ಮಾತ್ರದಲ್ಲಿ ಧೀ ಅಂತನೋ ಧಾತು. ಧೀಲಿ ಇಡೋದು, ನಿಲ್ಲಿಸೋದು, ನೆಲೆಗೊಳಿಸೋದು ಅಂತ ಅರ್ಥ. ಇದಕ್ಕೆ 2 ಉಪಸರ್ಗಗಳನ್ನು ಸೇರಿಸಿದ್ದಾರೆ. ಸಮ್ ಅಂತ ಒಂದು, ಆ ಅಂತ ಒಂದು. ಸಮ್ ಅಂತನ್ನೋ ಉಪಸರ್ಗಕ್ಕೆ ಸಮ್ಯಕ್, ಚೆನ್ನಾಗಿ. ಚೆನ್ನಾಗಿ ಅಂದರೆ ಮತ್ತೆ ಆ ಕಡೆ ಈ ಕಡೆ ಹೋಗದೆ ಇರೋ ಹಾಗೆ ನೆಲೆಗೊಳ್ಳೋದು ಸಮ್ಯಕ್ ಅಂತನೋ ಅರ್ಥ. ಚೆನ್ನಾಗಿ ಅಂತನೋ ಮಾತಿಗೆ ಕಂಪ್ಲೀಟ್ಲಿ, ವೆಲ್ ಅಂತನೋ ಅರ್ಥವನ್ನು. ಆ ಅನ್ನೋ ಮಾತಿಗೆ ಸಮಂತಾತ್, ಎಲ್ಲ ಕಡೆಯಿಂದಲೂ ಅಂತ ಅರ್ಥವನ್ನೇ ಹೇಳಿದ್ದಾರೆ. ಅಂದರೆ ಏನು? ದೇಹ, ಇಂದ್ರಿಯ, ಮನಸ್ಸು ಮತ್ತು ವಿಷಯಗಳು ಎಲ್ಲ ಕಡೆಯಿಂದಲೂ ಕೂಡ ಮನಸ್ಸನ್ನ ಒಂದು ಕಡೆ ನಿಲ್ಲಿಸ್ತಕ್ಕಂಥದ್ದು ಸಮಾಧಿ. ಈ ಸಮಾಧಿಯನ್ನೇ ಸಮಾಧಾನ ಅಂತಲೂ ಕರೀತಾರೆ. ಯಾಧಾನ ಅಂತ ಅನ್ನೋದು ಇದೇ ಪದ, ಇದೇ ಧಾತು. ಧೀ ಅಂತ ಅನ್ನೋದೇನೆ ಸಮಾಧಾನ ಇಡತಕ್ಕದ್ದು, ಮನಸ್ಸನ್ನ ಒಂದು ಕಡೆ ಚೆನ್ನಾಗಿ ಇಡತಕ್ಕದ್ದು ಅಂತನ್ನೋದಕ್ಕೆ ಸಮಾಧಾನ. ಆದ್ದರಿಂದ ಇಲ್ಲಿ ಯೋಗ ಅಂತನ್ನೋ ಮಾತಿಗೆ ಸಮಾಧಿ, ಸಮಾಧಾನ ಅಂತನ್ನೋದೇ ಅರ್ಥ. ಇದು ಅರ್ಥ ಮತ್ತು ಹೇಗೆ ಸರಿ ಹೋಗುತ್ತೆ ಅಂತಂದ್ರೆ ಇಲ್ಲಿ ಸಮಾಧಿಗೆ ಒಂದು ಪರ್ಯಾಯ ಪದ ಏಕಾಗ್ರತ ಅಂತ. ಏಕ ಅಗ್ರ, ಅಗ್ರ ಅಂದ್ರೆ ಕೊನೆ ಅಥವಾ ಮೊನೆ.
ಒಂದೇ ಕೊನೆಯಾಗಿ ಎಲ್ಲವನ್ನೂ ಕೂಡ ಯೂನಿ ಡಿರೆಕ್ಷನ್ಯಾಲಿಟಿ, ಒಂದೇ ಕಡೆ ಹರಿಸೋದು ಏಕಾಗ್ರತಾ ಅಂತ ಕರೀತಾರೆ. ಈ ಏಕಾಗ್ರತಾ ಅಂತನ್ನೋ ಮಾತಿನಲ್ಲಿ ಈ ಸಮಾಧಿ ಅಂತನ್ನೋದು ಎಲ್ಲೆಲ್ಲಿ ಬರುತ್ತೆ? ದೇಹದಲ್ಲಿ ಎಲ್ಲ ಚಲನೆಗಳನ್ನು, ವಿಕ್ಷೇಪಗಳನ್ನು ಬಿಟ್ಟು ದೇಹ ಒಂದು ಕಡೆ ಚೆನ್ನಾಗಿ ನಿಲ್ಲೋದು ಅನ್ನೋದು ಆಸನದಲ್ಲಿ ಬರುತ್ತೆ. ಮತ್ತು ಇಂದ್ರಿಯಗಳಲ್ಲಿ ಸಮಾಧಾನ, ಸಮಾಧಿ ಅಂದ್ರೆ ಏನು? ಇಂದ್ರಿಯಗಳ ಆ ಕಡೆ ಈ ಕಡೆ ಹರಿದು ಹೋಗೋದನ್ನೆಲ್ಲ ನಿಲ್ಲಿಸಿ ಒಂದು ಕಡೆ ಅದನ್ನು ಹಿಂದಕ್ಕೆ ತಗೊಳ್ಳೋದು ಪ್ರತ್ಯಾಹಾರ. ದೇಹದ ಸಂಬಂಧವಾಗಿ ಆಸನ, ಇಂದ್ರಿಯಗಳ ಸಂಬಂಧವಾಗಿ ಪ್ರತ್ಯಾಹಾರ, ಮನಸ್ಸಿನ ಸಂಬಂಧವಾಗಿ ಧ್ಯಾನ. ಇದು ಆಸನ, ಪ್ರತ್ಯಾಹಾರ, ಧ್ಯಾನ, ಇದು ಮೂರೂ ಕೂಡ ಈ ಸಮಾಧಿಯ ಮೂರು ಮುಖಗಳು. ಆದ್ದರಿಂದ ಇಲ್ಲಿ ಯೋಗ ಅಂತನ್ನೋ ಮಾತಿನಲ್ಲಿ ದೈಹಿಕವಾದ ಕ್ರಿಯೆಗಳಲ್ಲೂ ಸೇರುತ್ತೆ, ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಗಳು ಸೇರುತ್ತೆ, ಮನಸ್ಸಿಗೆ ಸಂಬಂಧಪಟ್ಟಂತಹ ಕ್ರಿಯೆಗಳು ಸೇರುತ್ತೆ. ಇದು ಮೂರನ್ನು ಕೂಡಿಸಿ ಚಿತ್ತ ಅಂತ ಕರೆದಿದ್ದಾರೆ. ಯೋಗದಲ್ಲಿ ಚಿತ್ತ ಅಂತ ನಾವು ಮಾತು ಬಳಕೆಗೆ ಬರೋದು ಈ ಅರ್ಥದಲ್ಲಿ. ಅಂದರೆ ಮನಸ್ಸು, ಇಂದ್ರಿಯಗಳು ಮತ್ತು ದೇಹ ಮೂರೂ ಕೂಡಿಕೊಂಡು ವ್ಯವಹಾರ ಮಾಡ್ತಾ ಇರೋದು ಚಿತ್ತ. ಚಿತ್ತಸ್ಯ ಏಕಾಗ್ರತ. ಈ ಚಿತ್ತವನ್ನ ಒಂದು ಕಡೆ ನಿಲ್ಲಿಸೋದು ಹೇಗೆ, ಅದಕ್ಕೆ ಒಂದು ಡಿರೆಕ್ಷನ್ ಕೊಡೋದು ಹೇಗೆ, ಇದು ಯೋಗದಲ್ಲಿ ಬರತಕ್ಕದ್ದು. ಯೋಗ ಅಂತ ಅನ್ನೋ ಮಾತಿಗೆ ಇದರ್ಥ. ಇದು ಹೇಗೆ ಪ್ರಸಕ್ತವಾಗುತ್ತೆ ಅಂದರೆ, ಯೋಗಕ್ಕೆ ಸಾಮಾನ್ಯವಾಗಿ ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ, ನಿರುದ್ಧ ಅಂತನ್ನೋ ಈ ವಿಧಗಳಿವೆ, ಅಂದರೆ ಬಗೆಗಳಿವೆ. ಇದನ್ನು ಚಿತ್ತವನ್ನ ಸಾರ್ವಭೌಮಿಕ ಅಂತ ಕರೀತಾನೆ. ಸಾರ್ವಭೌಮ ಅಂದರೆ ಎಲ್ಲ ಭೂಮಿಗಳಲ್ಲೂ ವ್ಯವಹಾರ ಮಾಡತಕ್ಕಂಥದ್ದು ಸಾರ್ವಭೌಮ. ಭೂಮಿ ಸರ್ವಭೂಮಿ, ಸರ್ವಭೂಮಿಗಳಲ್ಲೂ ಇದು ಕೆಲಸ ಮಾಡೋದು ಸಾರ್ವಭೌಮ. ಸಾರ್ವಭೌಮ ಎಂಪರರ್ ಅಂತ ಅರ್ಥ ಅಲ್ಲ ಇದು. ಇಲ್ಲಿ ಇದು ಚಿತ್ತವನ್ನ ಸಾರ್ವಭೌಮ ಅಂತ ಕರೀತಾರೆ. ಹೇಗೆ ಅಂದರೆ, ಇದು ಚಿತ್ತ ಅಂತ ಅನ್ನೋದ್ರಲ್ಲಿ ವೃತ್ತಿಗಳಿದೆ. ಈ ವೃತ್ತಿಗಳು ಹೊರಗಡೆಯದನ್ನಾಗಲಿ ಒಳಗಡೆಯದನ್ನಾಗಲಿ ಅದರ ಸಂಬಂಧಕ್ಕೆ ತಂದುಕೊಳ್ಳದೆ ಈ ವೃತ್ತಿಗಳು ಒಂದೇ ಒಂದು ಜಾಡಿನಲ್ಲಿದ್ದು ಇಲ್ಲಿ ವಿವೇಕವಾಗಲಿ ಅಥವಾ ವಿಕ್ಷೇಪವಾಗಲಿ ಇಲ್ಲದೇ ಇರುತ್ತೋ ಇದನ್ನು ಮೂಢ ಅಂತ ಕರೀತಾರೆ. ಮೂಢ ಅಂದರೆ ಮುಖ ಅಂತನೋ ಧಾತು. ಅಂದರೆ ಅವನಿಗೆ ಎಲ್ಲಿ ಏನು ಅಂತ ಗೊತ್ತಿಲ್ಲ, ಇಗ್ನೋರೆಂಟ್ ಅಂತನೋ ಅರ್ಥದಲ್ಲಿ ಮೂಢ. ಅಂದರೆ ಏನೋ ತನ್ನದೇ ಒಂದು ಗೀಡು ಏನೋ ಒಂದಿರುತ್ತೆ. ಮೋಹ ಅಂದರೆ ಯಾವುದೋ ಒಂದು ಅವನಿಗೆ ಬೇಕಾದ್ದೇ ಒಂದು ಅದನ್ನೇ ಮಾಡ್ತಾ ಇರ್ತಾನೆ ಅವನು. ಅವನಿಗೆ ವಿವೇಕ ಅಂತ ಅನ್ನೋದು ಬೇಕಾಗಿಲ್ಲ. ಅಂದರೆ ಏನು ಇಲ್ಲಿ ಮೂಢ ಅಂತ ಅನ್ನೋದ್ರಲ್ಲಿ ಹೆಚ್ಚಾಗಿ ತಮಸ್ಸು ಕೆಲಸ ಮಾಡ್ತಾ ಇದೆ. ನಿದ್ರೆಯನ್ನೇ ಮಾಡ್ತಾ ಇರ್ತಾನೆ, ಬರೀ ಊಟವನ್ನೇ ಮಾಡ್ತಾನೆ, ಇನ್ನೇನು ಅವನಿಗೆ ಪ್ರಪಂಚದಲ್ಲಿ ಬೇಕಾಗಿಲ್ಲ. ಇಂಥದಕ್ಕೆ ಮೂಢ ವೃತ್ತಿ ಅಂತ ಕರೀತಾರೆ. ಇದು ಒಂದು ತಮಸ್ಸು ಹೆಚ್ಚಾಗಿ ಕೆಲಸ ಮಾಡತಕ್ಕಂಥದ್ದು. ಸತ್ವ ರಜಸ್ ಎರಡು ಹಿಂದೆ ಹೋಗತಕ್ಕಂಥದ್ದು. ಆಮೇಲೆ ಎರಡನೇ ಸಾರ್ವಭೌಮ ಚಿತ್ತವೃತ್ತಿ ಇದ್ರೆ ಕ್ಷಿಪ್ತ. ಕ್ಷಿಪ್ತ ಅಂದರೆ ಅತಿ ಚಂಚಲ. ಅಂದರೆ ಯಾವುದು ಹೊರಗಡೆಯಿಂದ ಇವರಿಗೆ ಆಕರ್ಷಣೆಯಾಗುತ್ತೋ ಅಲ್ಲಿ ಹೊರಟೋಗ್ತಾನೆ ಇವನು. ಅದರಲ್ಲಿ ಏನು ಬೇಕೇ ಬೇಡವೇ, ಇದಾಗತಕ್ಕದ್ದೇ, ಆಗಬಾರದು, ಇದರಿಂದ ತೊಂದರೆ ಏನು, ಲಾಭ ಏನು, ಇದ್ರ ಗಣನೆ ಏನೂ ಇಲ್ಲದೇನೆ ಎಲ್ಲಿ ಮನಸ್ಸು ಹೋದ್ರೆ ಆ ಕಡೆನೇ ಹೋಗ್ತಾ ಇರ್ತಾನೆ. ಇದು ಕ್ಷಿಪ್ತ ಅಂದರೆ ಹರಿದಾಡೋದು, ಹರಿದು ಹಂಚಿ ಹೋಗೋದು. ಕ್ಷಿಪ್ತ, ಕ್ಷಿಪು ಅಂತ ನಾವು ಮಾತು ಎಸೆಯೋದು ಅಂತ ಅರ್ಥ. ಕ್ಷಿಪ್ತ ಅಂದರೆ ಎಸ್ದಾಡೋದು. ಇಲ್ಲಿ ಹೋಗುತ್ತೆ, ಅಲ್ಲಿ ಹೋಗುತ್ತೆ, ಇನ್ನೊಂದು ಕಡೆ ಹೋಗುತ್ತೆ, ಮತ್ತೊಂದು ಕಡೆ ಹೋಗುತ್ತೆ. ಇದಕ್ಕೆ ಒಂದು ನೆಲೆ ಅಂತ ಇಲ್ಲ. ಇಲ್ಲಿ ಈ ಮೂಢ ಅಂತ ಅನ್ನೋದ್ರಲ್ಲಿ ಒಂದು ನೆಲೆ ಇದೆ. ಅವನಿಗೇನೂ ಕೆಲಸ ಮಾಡೋಲ್ಲ, ಸುಮ್ಮನೆ ಮನಸ್ಸು ತಾಮಸವಾಗಿರುತ್ತೆ, ದೇಹ ತಾಮಸವಾಗಿರುತ್ತೆ, ಇಂದ್ರಿಯಗಳು ಗೊತ್ತಿ ಇರೋಲ್ಲ. ಅಲ್ಲಿ ತಮಸ್ಸು ಹೆಚ್ಚಾಗಿ ಪ್ರಧಾನ. ಇದರಲ್ಲಿ ರಜಸ್ಸಿ ಹೆಚ್ಚಾಗಿ ಕೆಲಸ ಮಾಡೋದ್ರಿಂದ ಇವರಿಗೆ ಆಕ್ಟಿವಿಟಿ ಜಾಸ್ತಿ, ಕ್ರಿಯೆಗಳು ಜಾಸ್ತಿ, ಪ್ರವೃತ್ತಿಗಳು ಜಾಸ್ತಿ. ಆ ಕಡೆ ಈ ಪ್ರವೃತ್ತಿಗಳು ಇದೆಲ್ಲ ಆದ್ರಿಂದ ಒಂದು ಕಡೆ ನೆಲೆ ಅಂತಿಲ್ಲ ಅವರಿಗೆ. ಆದ್ದರಿಂದ ಇದು ಒಂದು ಎರಡನೇದು ಕ್ಷಿಪ್ತ.
ಮೂರನೇದು ವಿಕ್ಷಿಪ್ತ. ವಿಕ್ಷಿಪ್ತ, ವಿ ಅಂದರೆ ವಿಶೇಷೇಣ ಕ್ಷಿಪ್ತ. ವಿ ಅಂತ ಉಪಸರ್ಗ, ವಿಶೇಷೇಣ ಕ್ಷಿಪ್ತ ಅಂದ್ರೆ ಏನು? ಇದು ಒಂದೊಂದು ಸಾರ್ತಿ ಕ್ಷಿಪ್ತವಾಗಿದ್ದರೂ ಕೂಡ ತಕ್ಷಣ ತಮಸ್ಸಿಗೆ ಬರುತ್ತೆ. ತಕ್ಷಣ ಅದನ್ನು ತಡೆ ಹಿಡ್ಕೊಳ್ತಾನೆ, ಕೆಲಸ ಮಾಡ್ತಾ ಇರ್ತಾನೆ, ಅಯ್ಯೋ ಇದು ಏನು ಮಾಡೋದು ಅಂತ ಬಿಟ್ಬಿಡ್ತಾನೆ. ಅಂದರೆ ರಜಸ್ಸು ಪ್ರವೃತ್ತಿಯಲ್ಲಿದ್ದರೂ ಕೂಡ ರಜಸ್ಸಲ್ಲಿ ಬಿಗಿ ಹಿಡಿದು ತಮಸ್ಸಿರುತ್ತೆ. ರಜಸ್ಸು ತಮಸ್ಸು ಎರಡೂ ಕೆಲಸ ಮಾಡ್ತಿರೋದ್ರಿಂದ ಸತ್ವ ಅಂತನ್ನೋದು ಆಗ ಕಾಣಿಸ್ಕೊಳ್ತಾ ಇರುತ್ತೆ. ಯಾಕಂದ್ರೆ ಇದು ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅಂತಂದ ಹಾಗೆ ರಜಸ್ಸು ತಮಸ್ಸು ಪರಸ್ಪರವಾಗಿ ಅದು ಕಾದಾಡ್ತಾ ಇರುವಾಗ ಸತ್ವ ಅಂತನ್ನೋದು ಎದ್ದು ನಿಲ್ಲುತ್ತೆ. ಅದು ಇದನ್ನು ವಿಕ್ಷಿಪ್ತ ಅಂದ್ರೆ ಏನು? ಕಾದಾಚಿತ್ಕ ಸ್ಥಿತಿ. ಕೆಲವು ಸಾರ್ತಿ ಕ್ಷಿಪ್ತ, ಕೆಲವು ಸಾರ್ತಿ ಮೂಢ, ಕೆಲವು ಸಾರ್ತಿ ಕೆಲಸ ಮಾಡ್ತಾನೆ, ಕೆಲವು ಸಾರ್ತಿ ಕೆಲಸ ಮಾಡೋಲ್ಲ. ಆದ್ರಿಂದ ಇವನು ಕೆಲಸ ಮಾಡ್ತಾನೇ ಇರ್ತಾನೆ ಅಂದ್ರೆ ನೆಲೆ ಇಲ್ಲ ಇವನಿಗೆ. ಅಥವಾ ಇವನು ಏನೋ ಕೆಲಸ ಮಾಡೋಲ್ಲ, ಸುಮ್ಮನೆ ಇರ್ತಾನೆ ಅಂದ್ರೂ ನೆಲೆ ಇಲ್ಲ. ಇಲ್ಲಿ ಇವನು ಒಂದೊಂದು ಸಾರ್ತಿ ಇವನಿಗೆ ವಿವೇಕ ಅಂತ ಬರುತ್ತೆ, ಒಂದು ಸಾರ್ತಿ ತಿಳ್ಕೊಳ್ಬೇಕು ಅಂತ ಅನ್ನೋದು ಒಂದು ಧ್ಯಾಸ ಇರುತ್ತೆ, ಒಂದೊಂದು ಸಾರ್ತಿ ಬೆಳಕನ್ನು ನೋಡ್ತಾನೆ ಇವನು. ಆದ್ರಿಂದ ಈ ವಿಕ್ಷಿಪ್ತ ಅಂತನ್ನೋದ್ರಲ್ಲಿ ಯೋಗಸ್ಯ ಸಾಧ್ಯತ. ಯೋಗವನ್ನ ಆರಂಭ ಮಾಡಬೇಕಾದ್ರೆ ಅಧಿಕಾರ ಏನಿರಬೇಕು? ಈ ವಿಕ್ಷಿಪ್ತವಾದರೂ ಇರಬೇಕು. ತೀರ ಮೂಢವಾಗಿದ್ದವರಿಗೆ, ಕ್ಷಿಪ್ತವಾಗಿದ್ದವರಿಗೆ ಯೋಗ ಅಂತನ್ನೋದು ಸಾಧ್ಯ ಇಲ್ಲ. ಅವರು ಯೋಗವನ್ನು ಆರಂಭ ಮಾಡಿದ್ರೂ ಕೂಡ ಯೋಗವನ್ನು ಮುಂದುವರಿಸಿಕೊಂಡು ಹೋಗಲಾರರು. ಅವರು ಯೋಗ ಅಂತನ್ನೋದು ಅವರಿಗೆ ಕೈಗೂಡತಕ್ಕದ್ದಲ್ಲ. ಆದ್ರಿಂದ ಈ ವಿಕ್ಷಿಪ್ತ ಅಂತನ್ನೋದ್ರಲ್ಲೇ ಯೋಗ ಸಾಧ್ಯತ. ಈ ವಿಕ್ಷಿಪ್ತವಾಗಿರೋದು ಯೋಗ ಸಾಧ್ಯ, ಯೋಗಕ್ಕೆ ಅನುಕೂಲವಾದಂತಹದ್ದು. ಇದರಲ್ಲಿ ಇವರು ಬೆಳೆಸ್ಕೊಂಡು ಹೋಗಬೇಕಾದದ್ದು ಸತ್ವ ಅಂತನ್ನೋದು ಮುಂದೆ ಬರಬೇಕು. ಆಮೇಲೆ ನಾಲ್ಕನೇ ಸಾರ್ವಭೌಮಿಕ ವೃತ್ತಿ ಅಂದರೆ ಏಕಾಗ್ರ ಅಂತ ಕರೀತಾರೆ. ಇವನಿಗೆ ಅಭ್ಯಾಸ ಮಾಡಿ, ಇಲ್ಲಿಯವರೆಗೆ ಅಭ್ಯಾಸ ಏನೂ ಇಲ್ಲ. ಈ ಕಾದಾಚಿತ್ಕ ಸ್ಥಿತಿಯೂ ಕೂಡ ವಿಕ್ಷಿಪ್ತ ಸ್ಥಿತಿ ಒಂದ್ಸರ್ತಿ ಹಾಗೆ ಒಂದ್ಸರ್ತಿ ಹೀಗೆ ಸ್ವಭಾವದಲ್ಲೇ ಒಂದು ಬಂದ್ಬಿಡುತ್ತೆ. ಅದು ಸಹಜವಾಗಿ ಬರುವಂಥದ್ದು. ಆದರೆ ಈ ಏಕಾಗ್ರ ಅನ್ನೋದಕ್ಕೆ ಅಭ್ಯಾಸ ಬೇಕೇ ಬೇಕು. ಇವನು ವಿಕ್ಷಿಪ್ತದಲ್ಲಿ ಇವನು ಯೋಗವನ್ನು ಆರಂಭ ಮಾಡಿದ ಮೇಲೆ ಆಸನ ಯಮನಿಯಮಾದಿಗಳನ್ನು ಮಾಡಿ, ಆಸನ ಪ್ರಾಣಾಯಾಮಗಳನ್ನೆಲ್ಲ ಮಾಡಿದ ಮೇಲೆ ಏಕಾಗ್ರ ಅಂತ ಒಂದು ಸ್ಥಿತಿ ಬರುತ್ತೆ. ಈ ಏಕಾಗ್ರ ಅಂತನ್ನೋದ್ರಲ್ಲಿ ತಮಸ್ಸು ರಜಸ್ಸು ಎರಡೂ ಹಿಂದೆ ನಿಂತು ಸತ್ವ ಅಂತನ್ನೋದು ಮುಖ್ಯವಾಗುತ್ತೆ. ಯಾಕಂದ್ರೆ ಇದು ಒಂದು ಡೆಲಿಬರೇಟ್ ಎಫರ್ಟ್. ಇಲ್ಲಿ ಪ್ರಯತ್ನ ಮಾಡಿ ಇವನು ಯೋಗದಲ್ಲಿ ಇವನು ಅಡಿಯಿಟ್ಟು ಅದರಲ್ಲೇ ಮುಂದುವರಿಸಿಕೊಂಡು ಹೋಗೋದ್ರಿಂದ ಈ ಸತ್ವ ಅಂತನ್ನೋದನ್ನೇ ಬೆಳೆಸ್ಕೊಳ್ತಾ ಇರ್ತಾನೆ. ಸಾಧ್ಯವಾದಷ್ಟು ಯಮನಿಯಮಗಳಿಂದ ಈ ರಾಜಸ ತಾಮಸ ಎರಡನ್ನೂ ಹಿಂದಕ್ಕೆ ಕಳಿಸ್ತಾ ಇರ್ತಾನೆ ಅವನು. ಆದ್ರಿಂದ ಈ ಏಕಾಗ್ರ ಅಂತನ್ನೋದು ಯೋಗದ ಫಸ್ಟ್ ಅಚೀವ್ಮೆಂಟ್, ಅದರ ಮೊದಲನೇ ಫಲ ಏಕಾಗ್ರ ಅಂತನ್ನೋದು. ಇದಾದ ಮೇಲೆ ಈ ಚಿತ್ತವೃತ್ತಿಗಳೂ ಕೂಡ ಸತ್ವ ಅಂತನ್ನೋದೂ ಕೂಡ ದುಃಖಕ್ಕೆ ಕಾರಣವಾಗತಕ್ಕದ್ದೇ. ಸುಖ ದುಃಖ ಅಂತನ್ನೋದು ದ್ವಂದ್ವವಾದದ್ದರಿಂದ ಸುಖ ಇದ್ದಲ್ಲಿ ದುಃಖವೂ ಇದೆ. ಈ ಸತ್ವ ಅಂತನ್ನೋದು ಸುಖಕ್ಕೆ ಪರ್ಯಾಯ ಪದ ಆದ್ದರಿಂದ ಇದರಿಂದ ದುಃಖವೂ ಇದೆ. ಆದ್ದರಿಂದ ಇದನ್ನೂ ಹೋಗಲಾಡಿಸಿಕೊಳ್ಳಬೇಕು ಅಂದರೆ ತಮಸ್ಸು ರಜಸ್ಸು ಸತ್ವ ಮೂರೂ ಕೂಡ ಅದು ನಿಯಂತ್ರಣವಾಗಬೇಕು, ನಿಯಂತ್ರಿತವಾಗಬೇಕು, ಅದು ಅರೆಸ್ಟ್ ಆಗಬೇಕು. ಆಗ ಯಾಕಂದ್ರೆ ಇದು ಮೂರೂ ಕೂಡ ಪ್ರಕೃತಿಯೇ. ಸತ್ವ ರಜಸ್ಸು ತಮಸ್ಸು ಮೂರೂ ಕೂಡ ಪ್ರಕೃತಿಯೇ. ಆದ್ದರಿಂದ ಈ ಪ್ರಕೃತಿಯ ಒಂದು ಹೋಳು ಅದನ್ನು ಮೀರಿ ಹೋಗದೇ ಇದ್ರೆ ಇವನ ಯೋಗದಲ್ಲಿ ಫಲ ಇಲ್ಲ. ಆದ್ದರಿಂದ ಈ ಮೂರನ್ನು ಅರಿವಿಡೋದು ಎಲ್ಲಿ, ನಿಗ್ರಹ ಮಾಡೋದು ಎಲ್ಲಿ? ಇದು ಐದನೇ ಸ್ಥಿತಿ ನಿರುದ್ಧ ಅಂತ ಕರೀತಾರೆ. ನಿರೋಧ ಅಂದ್ರೆ ತಡೆಗಟ್ಟೋದು. ಏನಂತ ತಡೆಗಟ್ತಾನೆ ಇವನು ಅಂದ್ರೆ ಈ ಸತ್ವ ರಜಸ್ಸು ತಮಸ್ಸು ಮೂರನ್ನೂ ತಡೆಗಟ್ತಾನೆ. ತಡೆಗಟ್ಟಿದ ಮೇಲೆ ಪುರುಷ ಖ್ಯಾತಿ, ಪುರುಷ ಯಾರು ಅಂತ ಗೊತ್ತಾಗತ್ತೆ ಅವನಿಗೆ. ಈ ಪುರುಷ ಯಾರು ಅಂತ ಗೊತ್ತಾಗಬೇಕಾದ್ರೆ ಈ ಸತ್ವ ರಜಸ್ಸು ತಮಸ್ಸು ಅಡ್ಡಿಗಳು, ಇದನ್ನ ಇವನು ಪೂರ್ತಿಯಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳದೆ ಇದ್ರೆ ಪುರುಷ ಖ್ಯಾತಿ ಅಂತ ಆಗೋಲ್ಲ, ಪುರುಷನನ್ನ ಕಾಣೋದು ಆಗೋಲ್ಲ ಇವನಿಗೆ. ಅದು ದರ್ಶನ ಅಂತ ಕರೀತಾರೆ, ಖ್ಯಾತಿ ಅಂತ ಕರೀತಾರೆ, ವಿವೇಕ ಅಂತ ಕರೀತಾರೆ. ಇದು ಆಗಬೇಕಾದ್ರೆ ನಿರುದ್ಧ ಅಂತನ್ನೋ ಸ್ಥಿತಿಗೆ ಬರಬೇಕು ಅವನು. ಆದ್ರಿಂದ
ಯೋಗ ಅಂತನ್ನೋ ಮಾತಿಗೆ ನಿರೋಧ ಅಂತ ಒಂದು ಆಪರೇಷನಲ್ ಡೆಫಿನಿಷನ್. ಯೋಗ ಅಂದ್ರೆ ಸಮಾಧಿ ಅಂತ ಅರ್ಥ ಇದ್ರೂ ಕೂಡ ಯೋಗ ನಮಗೆ ಹೇಗೆ ಪ್ರಾಕ್ಟಿಕಲ್ ಆಗಿ ಬರುತ್ತೆ ಅಂದ್ರೆ ನಿರೋಧದಲ್ಲಿ ಯೋಗ ಇದೆ. ಯೋಗ ಅಂತಂದ್ರೆ ನಿರೋಧವೇ ಯೋಗ ಅಂತನ್ನೋದು ಈ ಮೊದಲನೇ ಸೂತ್ರದಲ್ಲಿ ಈ ಯೋಗ ಅಂತನ್ನೋದನ್ನ ಚಿತ್ತವೃತ್ತಿಗಳ ನಿರೋಧವನ್ನ ಯೋಗ ಅಂತ ಕರೆದಿದ್ದಾರೆ ಅಂತನ್ನೋದು ಸ್ಫುಟವಾಗುತ್ತೆ. ಆಮೇಲೆ ಅನುಶಾಸನಂ, ಇದರ ಅನುಶಾಸನ. ಯೋಗ ಸೂತ್ರ ಅಥವಾ ಯೋಗಶಾಸ್ತ್ರ ಇವ ಬ್ರಹ್ಮ ಸೂತ್ರಗಳು ಅಥವಾ ವೇದಾಂತ ಶಾಸ್ತ್ರ ಇದ್ದ ಹಾಗೆ ಇದು ಜಿಜ್ಞಾಸಾ ಶಾಸ್ತ್ರವಲ್ಲ. ಜ್ಞಾನ ತಿಳ್ಕೊಳ್ಳುವಂತಹದ್ದು ಇಲ್ಲಿ ಏನೂ ಇಲ್ಲ. ಜಿಜ್ಞಾಸೆ ಮಾಡತಕ್ಕಂಥದ್ದು ಬ್ರಹ್ಮ ಅಂದ್ರೆ ಬ್ರಹ್ಮಂ ವಿಜ, ಬ್ರಹ್ಮನನ್ನು ತಿಳ್ಕೊಳ್ಬೇಕು. ಬ್ರಹ್ಮ ಜಿಜ್ಞಾಸ ಅಂತನ್ನೋ ಮಾತಿಗೆ ಜ್ಞಾತುಂ ಇಚ್ಛಾ ಜಿಜ್ಞಾಸ ಅಂತ ಹೇಳಿ ತಿಳ್ಕೊಳ್ಳಬೇಕು. ಆದ್ರೆ ಇಲ್ಲಿ ತಿಳ್ಕೊಳ್ಳಬೇಕು ಅಂತನ್ನೋದು ಏನಿಲ್ಲ, ಅನುಶಾಸನ ಮಾಡತಕ್ಕದ್ದು ಇಲ್ಲಿ ಪ್ರಯೋಗ ಮುಖ್ಯವಾದದ್ದು. ಇದು ಇಲ್ಲಿ ತಿಳುವಳಿಕೆ ಭಾಗ ಅಲ್ಲ, ಅನುಷ್ಠಾನದ ಭಾಗ ಹೆಚ್ಚು ಅಂತ ತೋರಿಸೋದಕ್ಕಾಗಿ ಅನುಶಾಸನಂ ಅಂತನೋ ಮಾತನ್ನು ಬಳಸಿದ್ದಾರೆ. ಹೇಗೆ ವ್ಯಾಕರಣ ಶಾಸ್ತ್ರದಲ್ಲಿ ಪತಂಜಲಿಗಳು ಮಹಾಭಾಷ್ಯವನ್ನು ಬರುವಾಗ ಅಥ ಶಬ್ದಾನುಶಾಸನಂ ಅಂತ ಹೇಳಿದರು. ಇನ್ನು ಶಬ್ದಗಳನ್ನು ಬಳಸೋದು ಹೇಗೆ ಅಂತ ತಿಳ್ಕೊಳ್ಳಿ ಅಂದ್ರೆ ಶಬ್ದಗಳು ಏನು ಅಂತ ವಿಮರ್ಶೆ ಮಾಡೋದಲ್ಲ. ಅಲ್ಲಿ ಶಬ್ದಗಳನ್ನು ನಾವು ಚೆನ್ನಾಗಿ ಬಳಸೋದು ಹೇಗೆ, ಇದು ಶಬ್ದಾನುಶಾಸನಂ. ಹಾಗೆ ಇಲ್ಲಿ ಇದು ಯೋಗಾನುಶಾಸನಂ, ಯೋಗವನ್ನು ಅನುಷ್ಠಾನ ಮಾಡೋದು ಹೇಗೆ. ಈ ಅನುಶಾಸನ ಅಂತನ್ನೋ ಮಾತಿನಲ್ಲಿ ಶಾಸ್ ಅನ್ನೋದು ಧಾತು. ಶಾಸ್ ಅಂತನ್ನೋ ಮಾತಿಗೆ ಶಾಸನ ಅಂದ್ರೆ ವಿಧಿಸೋದು, ಹೀಗೆ ಮಾಡಬೇಕು ಅಂತ ಹೇಳ್ತಕ್ಕದ್ದು ಶಾಸನ. ಶಂಸನ ಅಂತ ಇನ್ನೊಂದು ಅರ್ಥ ಇದೆ. ಶಂಸನ ಅಂದ್ರೆ ಹೊಗಳೋದು, ಇದು ತುಂಬಾ ಒಳ್ಳೆಯದು, ಹೀಗೆ ಮಾಡುದು ಅಂದ್ರೆ ಮಾಡು ಅಂತ ಹೇಳಿ ವಿಧಿಸದೇನೆ ಇದು ಒಳ್ಳೆಯದು ಅಂತಂದ್ರೆ ನೀನು ಮಾಡು ಅಂತ ಅನ್ನೋದು ಅದು ಧ್ವನಿ. ಆದ್ರೆ ಶಾಸನಾತ್ ಶಂಸನಾತ್ ಶಾಸನ, ಇದು ಶಾಸನ ಅಂತ ಅನ್ನೋದಕ್ಕೆ ನಾವು ಮಾಡತಕ್ಕದ್ದು ಏನು ಮಾಡಬೇಕು ಅಂತ ಅನ್ನೋದನ್ನ ಹೊಗಳಿ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ. ಇಂಥದ್ದು ಒಳ್ಳೆಯದು, ಇಂಥದ್ದು ಒಳ್ಳೆಯದು, ಇಂಥದ್ದು ಒಳ್ಳೆಯದು ಅಂತ ಹೇಳಿದೆ. ಇದನ್ನು ಹೇಳಬೇಕಾದ್ರೆ ಶಾಸನ ಅಂತಿದ್ರೆ ಸಾಕಾಗಿತ್ತಲ್ಲ, ಅಥ ಯೋಗ ಶಾಸನಂ ಅಂತಿದ್ರೆ ಸಾಕಾಗಿತ್ತು. ಯೋಗ ಅನುಶಾಸನಂ ಅಂತಂದ್ರೆ ಏನು ಅಂದ್ರೆ ಅನುಶಿಷ್ಯತೆ, ವ್ಯಾಖ್ಯಾಯತೆ, ಲಕ್ಷಣ, ಸ್ವರೂಪ, ಭೇದ, ಉಪಾಯ, ಫಲ ಇಷ್ಟನ್ನು ಹೇಳುದು. ಅನು ಅಂದ್ರೆ ಪಶ್ಚಾತ್ ಅಂತ ಅರ್ಥ. ಅನು ಅಂದ್ರೆ ಆಮೇಲೆ. ಶಾಸನ ಅಂದ್ರೆ ಇದನ್ನು ವಿಧಿಸೋದು ಅಥವಾ ಹೊಗಳೋದು. ಇದು ಹೇಗೆ ಅಂದ್ರೆ ನೇರವಾಗಿ ನಾವು ಇದನ್ನೇ ಮಾಡುವಂತಂದ್ರೆ 2 ಸೂತ್ರ ಸಾಕಾಗಿತ್ತು. ಅದಕ್ಕೆ ಯಮನಿಯಮಗಳನ್ನು ಮಾಡು, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇಷ್ಟು ಮಾಡು ಅಂತ ಹೇಳಿಬಿಟ್ರೆ ಆಗೋಗ್ತಾ ಇತ್ತು. ಇಲ್ಲಿ ಹಾಗೆ ಮಾಡ್ತಾ ಇಲ್ಲ ನಾವು. ಅನುಶಾಸನ ಪಶ್ಚಾತ್ ಅಂದ್ರೆ ನೀನು ಅನುಷ್ಠಾನ ಮಾಡಬೇಕಾದ್ರೆ ಅದನ್ನು ತಿಳ್ಕೊಳ್ಬೇಕು. ನೀನು ಏನನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಅನುಶಿಷ್ಯತೆ, ವ್ಯಾಖ್ಯಾಯತೆ. ಇಲ್ಲಿ ನಾವು ಮಾಡಬೇಕಾದದ್ದಕ್ಕೆ ದಾರಿ ತೋರಿಸ್ತಾ ಅದನ್ನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೀವಿ. ಏನ್ ವ್ಯಾಖ್ಯಾನ ಏನು ಅಂದ್ರೆ ಈ ಯೋಗದ ಲಕ್ಷಣ ಏನು, ಯೋಗದ ಸ್ವರೂಪ ಎಂಥದ್ದು, ಮತ್ತು ಯೋಗದ ಭೇದ, ಎಷ್ಟು ವಿಧವಾದ ಭೇದಗಳು, ಕ್ರಿಯಾಯೋಗ ಅಂತ ಹೇಳ್ತಾರೆ, ಇನ್ನೊಂದು ಯೋಗ, ಮತ್ತೊಂದು, ಇದರಲ್ಲಿ ಎಷ್ಟು ವಿಧವಾದ ಯೋಗಗಳಿವೆ, ಮತ್ತು ಉಪಾಯ, ಇದಕ್ಕೆ ನಾವು ಮಾಡಬೇಕಾದ ದಾರಿ ಏನು, ಇದನ್ನು ಏನು ಮಾಡಿದ್ರೆ ಏನಾಗುತ್ತೆ, ಆಮೇಲೆ ಫಲ, ಇದರಿಂದ ಬರತಕ್ಕದ್ದೇನು, ಕೈವಲ್ಯ ಅಂತ ಹೇಳ್ತಾರೆ. ಕೈವಲ್ಯ ಅಂದ್ರೆ ಏನು, ಇಷ್ಟನ್ನೂ ಇದರಲ್ಲಿ ನಾವು ಹೇಳ್ತಾ ಇದ್ದೀವಿ. ಬರೀ ಮಾಡೋದನ್ನೇ, ಇಟ್ಸ್ ನಾಟ್ ಎ ಬುಕ್ ಆಫ್ ಇನ್ಸ್ಟ್ರಕ್ಷನ್ಸ್. ಈ ಬುಕ್ ಆಫ್ ಇನ್ಸ್ಟ್ರಕ್ಷನ್ ಆಗಿದ್ರೆ ಶಾಸನ ಅಂತ ಆಗ್ತಾ ಇತ್ತು. ಇಲ್ಲಿ ಹಾಗಲ್ಲ. ಅದನ್ನೆಲ್ಲ ಜಿಜ್ಞಾಸೆ ಮಾಡಿ ಯೋಗ ಅಂದ್ರೆ ಏನು, ಯೋಗದ ಅರ್ಥ ಏನು, ಯೋಗದಲ್ಲಿ ಯಾವ ಲಕ್ಷಣವನ್ನು ನಾವು ಹೇಳಬೇಕು, ಯೋಗದ ಯಥಾರ್ಥ ಸ್ಥಿತಿ ಎಂಥದ್ದು, ಯೋಗಾಭಾಸ ಅಂತಾರೆ. ಅಂದ್ರೆ ಏನು, ಫೇಕ್, ಇದನ್ನು ಯೋಗ ಅಂತ ಕರೀತಾರೆ. ಆದರೆ ವಾಸ್ತವವಾಗಿ ಯೋಗ ಅಲ್ಲ ಅದು.
ಇದು ಯೋಗವೇ ಆಗಬೇಕಾದ್ರೆ ಸ್ವರೂಪ ಏನು? ಅದರ ಇನ್ಏಲಿಯನಬಲ್ ನೇಚರ್, ಅದರ ಅವಿನಾಭಾವವಾದಂಥ ಲಕ್ಷಣ ಏನು ಅಂತ ಸ್ವರೂಪ, ತನ್ನದೇ ಆದಂಥ ರೂಪ. ಅಂದ್ರೆ ಏನು? ಬೇರೆಯದು ಯಾವುದು ಅದರ ಮೇಲೆ ಹೇರದೇನೆ ಅಥವಾ ಅದರಲ್ಲಿ ಆರೋಪ ಮಾಡದೇನೆ, ಅದರಲ್ಲಿ ಅನ್ಯಥಾ ಭಾವ ಇಲ್ಲದೇನೆ ಇದರ ಸ್ವರೂಪ ಏನು ಅಂತಲೂ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆಮೇಲೆ ಈ ಯೋಗ ಎಲ್ಲರಿಗೂ ಒಂದೇ ರೀತಿಯಾಗಿ ಅಲ್ಲ, ಅವರವರಿಗೆ ಅವರವರ ಪ್ರವೃತ್ತಿಗನುಗುಣವಾಗಿ ಯೋಗ್ಯತೆಗನುಗುಣವಾಗಿ ಯೋಗಗಳಿದೆ, ಬೇರೆ ಬೇರೆ ಯೋಗಗಳಿದೆ. ಕ್ರಿಯಾಯೋಗ ಅಂತಂದಾಗ ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ಅಂತ ಹೇಳಿ ಇವೆಲ್ಲ ಭೇದ. ಕ್ರಿಯಾಯೋಗ ಅಂತ ಒಂದಿದ್ರೂ ಕೂಡ ಇದರಲ್ಲಿ ತಪಸ್ಸು ಅಂತ ಒಂದಿದೆ, ಈಶ್ವರ ಪ್ರಣಿಧಾನ ಅಂತ ಒಂದಿದೆ, ಸ್ವಾಧ್ಯಾಯ ಅಂತ ಒಂದಿದೆ. ಇದನ್ನು ಬೇರೆ ಬೇರೆಯಾಗೂ ನೀವು ಅಭ್ಯಾಸ ಮಾಡಬಹುದು. ಇದೆಲ್ಲ ಭೇದದ ಮಾತು. ಇದು ಭೇದ. ಮತ್ತು ಉಪಾಯಗಳು ಏನಿದಕ್ಕೆ ಅಂದರೆ ಅಷ್ಟಾಂಗ: ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇಷ್ಟೂ ಕೂಡ ಉಪಾಯದಲ್ಲಿ ಹೇಳ್ತಾ ಇದ್ದೀವಿ. ಅದು ಉಪಾಯ ಅಂದರೆ ಟೆಕ್ನಿಕ್ಸ್, ದಿ ಇನ್ಸ್ಟ್ರೂಮೆಂಟ್ಸ್, ದಿ ಮೆಥಡ್ಸ್, ಇದನ್ನು ಹೇಳ್ತೀವಿ. ಮತ್ತು ಇದು ಎಲ್ಲ ಮಾಡಿದ ಮೇಲೆ ಫಲ ಏನು? ಕೈವಲ್ಯ ಅಂತನ್ನೋದು ಮೊದಲನೇ ಸೂತ್ರದಲ್ಲೇನೆ ಸ್ವರೂಪೇ ಅವಸ್ಥಿತಿ. ಅವನು ಪುರುಷನಾದವನು ಪ್ರಕೃತಿಯ ಸಂಬಂಧವನ್ನು ಬಿಟ್ಟು ತನ್ನಲ್ಲಿ ತಾನು ನೆಲೆಯಾಗಿ ನಿಲ್ಲುತ್ತಾನೆ. ಇದು ಸ್ವರೂಪೇ ಅವಸ್ಥಾನಂ ಅಥವಾ ಸ್ವರೂಪೇ ಅವಸ್ಥಿತಿ. ಇದನ್ನೇ ಕೈವಲ್ಯ ಅಂತ ಕರೆದಿದ್ದಾರೆ. ಹೀಗೆ ಇಷ್ಟೂ ನಾವು ಅನುಶಿಷ್ಯತೆ, ವ್ಯಾಖ್ಯಾಯತೆ, ಲಕ್ಷಣ, ಸ್ವರೂಪ, ಭೇದ, ಉಪಾಯ, ಫಲಾದಿಭಿ, ಇದರಿಂದ ಅನುಶಾಸನ ಅಂತ ಕರೆದಿದ್ದಾರೆ. ಇದನ್ನ ಇಷ್ಟೂ ಇದರಲ್ಲಿ ವಿಚಾರಗಳನ್ನು ತಿಳಿಸಿ ಅನಂತರದಲ್ಲಿ ನೀನು ಮಾಡು ಅಂತ ಹೇಳೋದರಿಂದ ಅನುಶಾಸನ. ಇದು ಯೋಗ ಅನುಶಾಸನಂ. ಹೇಗೆ ನಾಮಲಿಂಗಾನುಶಾಸನ ಅಂತ ವ್ಯಾಕರಣದಲ್ಲಿ ಬಂದು ಆ ಶಬ್ದದ ನಾಮ ಏನೋ, ಯಾವ ಲಿಂಗ, ಸ್ತ್ರೀಲಿಂಗವೋ ಪುಲ್ಲಿಂಗವೋ, ಇದನ್ನೆಲ್ಲ ಹೇಳೋದ್ರಿಂದ ನಾಮಲಿಂಗಾನುಶಾಸನ ಅಂತ ಬಂತು, ಅಥವಾ ಶಬ್ದಾನುಶಾಸನ ಅಂತ ಬಂತು. ಹೀಗೆ ಒಂದು ಹೇಳೋದರ ಜೊತೆಗೆ, ವಿಧಿಸೋದರ ಜೊತೆಗೆ ಅದರ ವಿಚಾರವಾಗಿ ಕೂಲಂಕಷವಾಗಿ ಚರ್ಚೆ ಮಾಡಿ ಇದನ್ನು ಮಾಡತಕ್ಕದ್ದು ಅಂತ ಹೇಳ್ತಕ್ಕದ್ದು ಅನುಶಾಸನ. ಇವತ್ತು ಧರ್ಮಶಾಸ್ತ್ರದಲ್ಲಿ ಎಲ್ಲವನ್ನು ಹೇಳಿ ಇದು ಮನೋರ ಅನುಶಾಸನಂ ಅಂತ ಹೇಳಿದ್ರು. ಮನುವಿನ ಅನುಶಾಸನ ಇದು, ಮನು ಹೀಗೆ ಮಾಡು ಅಂತ ಹೇಳ್ತಾನೆ ಅಂತ ಹೇಳೋದು, ಅದು ಮನೋರ ಅನುಶಾಸನಂ. ಅಂದ್ರೆ ಏನು? ಬ್ಲೈಂಡ್ ಆಗಲ್ಲ. ಇದು ವಿಷಯಗಳನ್ನೆಲ್ಲ ಲೇಯಿಂಗ್ ದಿ ಕಾರ್ಡ್ಸ್ ಆನ್ ದಿ ಟೇಬಲ್, ನೀವು ಯೋಚನೆ ಮಾಡಿ ಅಂತನ್ನೋದಕ್ಕೆ ಅನುಶಾಸನ ಅಂತ ಹೆಸರು. ಹೀಗೆ ಈ ಮೊದಲನೇ ಸೂತ್ರದಲ್ಲಿ ಅಥ ಯೋಗ ಅನುಶಾಸನಂ. ಈಗ ಈ ಶಾಸ್ತ್ರ ಇದೆಯಲ್ಲ, ಈ ಶಾಸ್ತ್ರದಲ್ಲಿ ಯೋಗ ಅಂತನ್ನೋದೇ ಕೇಂದ್ರವಾಗಿ ಯೋಗದ ಬಗ್ಗೆ ಎಷ್ಟು ಅನುಷ್ಠಾನಕ್ಕೆ ಅಗತ್ಯವೋ ಅಷ್ಟನ್ನು ತಿಳಿಸಿ, ಅನಂತರದಲ್ಲಿ ಯಾವುದನ್ನು ಮಾಡಿದರೆ